Good morning, students. In this video we will study the new chapter, Mesopotamian civilization. Already we have studied Egyptian civilization in detail. Egyptians, they also made new discoveries to enrich their civilization. Now let us now study the contribution of Mesopotamians to the world. We will study the ಕಾಂಟ್ರಿಬ್ಯೂಷನ್ ಆಫ್ ಮೆಸೊಪೊಟೋಮಿಯನ್ಸ್ ಟು ದ ವರ್ಲ್ಡ್. ಅಂದರೆ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಈಜಿಪ್ಟಿನ ನಾಗರಿಕತೆಯ ಬಗ್ಗೆ ಈಗಾಗಲೇ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಈಜಿಪ್ಟ್ ನೈಲ್ ನದಿ ದಡದಲ್ಲಿ ಬೆಳವಣಿಗೆ ಆಯಿತು. ಈಜಿಪ್ಟ್ ಸಿವಿಲೈಸೇಷನ್ಸ್ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ನೈಲ್. ನೌ ಲೆಟ್ ಅಸ್ ನೌ ಸ್ಟಡಿ ದ ನ್ಯೂ another one important civilization, Mesopotamian civilization. Here the Mesopotamia. What is Mesopotamia? What is the meaning word of Mesopotamia? Mesopotamia ಎಂದರೇನು? Mesopotamia is a Greek word which means the land between two rivers. Land between two rivers. Very important question. Land between two rivers. The two rivers, which rivers? ಅಂದರೆ ಎರಡು ನದಿಗಳು ಯಾವುದು? ಈ ಮೆಸೊಪೊಟೋಮಿಯಾ ಅಂದರೆ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಎಂಬಂತಹ ಅರ್ಥ ಕೊಡ್ತದೆ. ಹಾಗಿದ್ದರೆ ಆ ಎರಡು ನದಿಗಳು ಯಾವುದು? ದ ಟೂ ರಿವರ್ಸ್ ಲೈಕ್ ಯೂಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. ಯೂಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್ formed the fertile plains. Early tillers settled in village. With the growth of population, these villages developed into towns and then later into cities. These plains were the cradles of many civilizations which developed and vanished around 3500 to 500 BCE. Therefore, Mesopotamia is called as the cradle and graveyard of civilization. Cradle and graveyard of civilization. Because here the many civilizations developed. ಮೆಸೊಪೊಟೋಮಿಯಾ ಅಂತ ಹೇಳಿದೆ. ಈ ಮೆಸೊಪೊಟೋಮಿಯಾದಲ್ಲಿ ಹಲವಾರು ನಾಗರಿಕತೆಗಳು ಬೆಳವಣಿಗೆ ಆಗಿದೆ. ಹಾಗಾಗಿ ಇದನ್ನು ಕ್ರಾಡಲ್ ಆ್ಯಂಡ್ ಗ್ರೇವ್ಯಾರ್ಡ್ ಆಫ್ ಸಿವಿಲೈಸೇಷನ್ ಎಂಬುದಾಗಿ ಕರೆದಿದ್ದಾರೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಮೆಸೊಪೊಟೋಮಿಯಾ ಅಂದರೆ ಏನು? ಇನ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂದರೆ ಮೆಸೊಪೊಟೋಮಿಯಾ ಅಂದರೆ ಇದೊಂದು ಗ್ರೀಕ್ ಶಬ್ದದ ಅರ್ಥ ಅಂತ ಹೇಳಿದ್ರೆ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂದರೆ ಎರಡು ನದಿಗಳ ನಡುವಿನ ಪ್ರದೇಶ ಈ ಮೆಸೊಪೊಟೋಮಿಯಾ. ಹಾಗಿದ್ರೆ ಆ ಎರಡು ನದಿಗಳು ಯಾವುದು ಎಂಬುದಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಮೆಸೊಪೊಟೋಮಿಯಾ ಕೂಡ ಇಂಪಾರ್ಟೆಂಟ್ ಕ್ವಶನ್. ಯೂಫ್ರೆಟಿಸ್ ಟೈಗ್ರಿಸ್ ಆ ನದಿಗಳ ಹೆಸರು ಕೂಡ ವೆರಿ ಇಂಪಾರ್ಟೆಂಟ್. ದ ಟೂ ರಿವರ್ಸ್ ಲೈಕ್ಸ್ ಯೂಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್. ದೀಸ್ ಟೂ ರಿವರ್ಸ್ ಫಾರ್ಮ್ಡ್ ದ ಫರ್ಟಿಲ್ ಪ್ಲೇನ್ಸ್. ಅಂದರೆ ಈ ಎರಡು ನದಿಗಳು ಏನು ಮಾಡ್ತವೆ ಅಂತ ಹೇಳಿದರೆ ಫಲವತ್ತಾದಂತಹ ಬಯಲು ಪ್ರದೇಶವನ್ನು ಸೃಷ್ಟಿ ಮಾಡಿದೆ. ದ ಅರ್ಲಿ ಟಿಲ್ಲರ್ಸ್ ಸೆಟಲ್ಡ್ ಇನ್ ವಿಲೇಜಸ್. ವಿತ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ದೀಸ್ ವಿಲೇಜಸ್ ಡೆವಲಪ್ಡ್ ಇನ್ ಟು ಟೌನ್ಸ್. ಅಂದರೆ ಪ್ರಾರಂಭದ ಈ ರೈತರು ಟಿಲ್ಲರ್ಸ್ ಅಂದರೆ ಉಳುಮೆ ಮಾಡುವವರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ರು. ಆದರೆ ವಿತ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ ದೀಸ್ ವಿಲೇಜಸ್ ಡೆವಲಪ್ಡ್ ಇನ್ ಟು ಟೌನ್ಸ್. ಅಂದರೆ ಇದು ನಗರಗಳ ಅಂದರೆ ಈ ಒಂದು ಜನಸಂಖ್ಯೆಯ ಬೆಳವಣಿಗೆಯ ಜೊತೆಯಲ್ಲಿ ಈ ಹಳ್ಳಿಗಳು ಕ್ರಮೇಣವಾಗಿ ಏನಾದವು ಅಂತ ಹೇಳಿದರೆ ನಗರಗಳಾಗಿ ಬೆಳವಣಿಗೆಯಾದವು. ಈ ನಗರಗಳೇ ಮುಂದಕ್ಕೆ ಅಂದರೆ ಹಳ್ಳಿಗಳಿದ್ದದ್ದು ಪಟ್ಟಣಗಳಾದವು. ಪಟ್ಟಣಗಳು ನಗರಗಳಾಗಿ ವಿಲೇಜಸ್ ಡೆವಲಪ್ಡ್ ಇನ್ ಟು ಟೌನ್ಸ್ ಆ್ಯಂಡ್ ಲೇಟರ್ ಇನ್ ಟು ಸಿಟೀಸ್. ಅಂದರೆ ಹಳ್ಳಿಗಳು ಪಟ್ಟಣಗಳಾದವು. ಪಟ್ಟಣಗಳು ನಂತರದಲ್ಲಿ ನಗರಗಳಾಗಿ ಬೆಳವಣಿಗೆ ಆದ. ಟೋಟಲಿ ದಿಸ್ ಪ್ಲೇನ್ಸ್ ವ್ಯಾರ್ ದ ಕ್ರಾಡಲ್ಸ್ ಆಫ್ ಮೆನಿ civilizations developed and vanished around 3500 to 500 BCE. Therefore, Mesopotamia is called as the cradle and graveyard of civilization. ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ನಾಗರಿಕತೆಗಳು ಬೆಳವಣಿಗೆಯೂ ಆಗಿದ್ದಾವೆ, ಅಳಿದು ಕೂಡ ಹೋಗಿದ್ದಾವೆ. ಅಂದರೆ ಏಳು ಬೀಳು ಅಂತೇಳಿ ನಾಗರಿಕತೆಗಳ ಏಳು ಕೂಡ ಆಗಿದೆ, ಬೀಳು ಕೂಡ ಇದೆ, ಬೆಳವಣಿಗೆಯೂ ಆಗಿದೆ, ಅಳಿದು ಕೂಡ ಹೋಗಿದೆ. ಆದ್ದರಿಂದ ಮೆಸೊಪೊಟೋಮಿಯಾ ನಾಗರಿಕತೆ ಏನೇನಂತ ಕರೀತಾರೆ ಅಂದರೆ ನಾಗರಿಕತೆಯ ತೊಟ್ಟಿಲು ಎಂಬುದಾಗಿ ಕೂಡ ಕರೀತಾರೆ, ಸಮಾಧಿ. The cradle and graveyard of civilization. Here the Mesopotamia includes the area of present eastern Syria, southern Turkey and most of Iraq. It is also known as land of
ಶಿನಾರ್ ಅಂದರೆ ಈ ಒಂದು ಮೆಸೊಪಟೋಮಿಯನ್ನು ಏನಂತ ಕರೀತಾರೆ, ಶಿನಾರ್ ಎಂಬ ಹೆಸರಿನಿಂದ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ ಇದು ಪೂರ್ವ ಸಿರಿಯಾ ಮತ್ತು ದಕ್ಷಿಣ ಟರ್ಕಿ ಹಾಗೂ ಇರಾಕಿನ ಬಹುಭಾಗಗಳನ್ನು ಒಳಗೊಂಡಿದೆ. ಆದ್ದರಿಂದ ಇದನ್ನು ಸಿನ್ನಾರ ಎಂಬ ಹೆಸರಿನಿಂದ ಕೂಡ ಕರೀತಾರೆ. ಮೆಸೊಪಟೋಮಿಯಾ ಇಟ್ ಇಸ್ ಆಲ್ಸೋ ನೋನ್ ಆಸ್ ಲ್ಯಾಂಡ್ ಆಫ್ ಶಿನಾರ್ ಆರ್ ಸಿನ್ನಾರ ಎಂಬುದಾಗಿ ಕೂಡ ಕರೀತಾರೆ. ಅಂದರೆ ಇಟ್ ವಾಸ್ ಸೆಂಟರ್ ಆಫ್ ಕಲ್ಚರ್ ಹೂಸ್ ಇನ್ಫ್ಲುಯೆನ್ಸ್ ಎಕ್ಸ್ಟೆಂಡೆಡ್ ಅಪ್ ಟು ಈಜಿಪ್ಟ್ ಆ್ಯಂಡ್ ಇಂಡಿಯಾ. ಅಂದರೆ ಸಂಸ್ಕೃತಿ ಮತ್ತು ನಾಗರಿಕತೆ ಕೇಂದ್ರ. ಇದನ್ನು ಈ ಸಿನ್ನಾರ ಎನ್ನುವಂಥದ್ದು ಈ ಪ್ರದೇಶವು ಪ್ರಾಚೀನ ಕಾಲದ ಸಂಸ್ಕೃತಿ ಮತ್ತು ನಾಗರಿಕತೆಯ ಕೇಂದ್ರವಾಗಿದ್ದು ಈಜಿಪ್ಟ್ ಮತ್ತು ಭಾರತದವರೆಗೂ ಕೂಡ ತನ್ನ ಪ್ರಭಾವವನ್ನು ಸಾಕಷ್ಟು ಪ್ರಮಾಣದಲ್ಲಿ ವಿಸ್ತರಿಸಿತ್ತು. ಈಗ ಬಟ್ ಎನಿವೆ ಎಲ್ಲ ಕಾಲದಲ್ಲೂ ಕೂಡ ಈಗ ಯಾವ ನಾಗರಿಕತೆ ಹಾಗೆ ನಾವು ಈಗಾಗಲೇ ತಿಳ್ಕೊಂಡಾಗ ಈಜಿಪ್ಟ್ ನಾಗರಿಕತೆ ತಿಳ್ಕೊಂಡಿದ್ದೇವೆ. ಹೀಗೆ ಯಾವ ನಾಗರಿಕತೆಯಲ್ಲೂ ಕೂಡ ಅಲ್ಲಿ ಖಚಿತವಾದಂಥ ಇತಿಹಾಸದರ ಡಿಫರ್ ಒಪಿನಿಯನ್ ಬಿಟ್ವೀನ್ ದ ಹಿಸ್ಟೋರಿಯನ್ಸ್ ದ ಒರಿಜಿನ್ ಆಫ್ ದ ಮೆಸೊಪಟೋಮಿಯಾ, ಒರಿಜಿನ್ ಆಫ್ ದ ಸಿವಿಲೈಸೇಷನ್. ಅಂದರೆ ನಾಗರಿಕತೆಯ ಮೂಲ ಅಥವಾ ಅವರ ಒಂದು ಕಾಲ ಇದರ ಬಗ್ಗೆ ಅಂದಾಜಿನ ಪ್ರಕಾರ ಎಲ್ಲ ತಿಳಿಸಿದ್ದಾರೆ. ಆದರೆ ಎಲ್ಲ ಇತಿಹಾಸಗಾರರಲ್ಲೂ ಕೂಡ ಏನು ಒಮ್ಮತವಿಲ್ಲ, ಭಿನ್ನಾಭಿಪ್ರಾಯ. ಈ ನಾಗರಿಕತೆ ಕಾಲದಲ್ಲೂ ಕೂಡ ಇಲ್ಲಿ ಭಿನ್ನಾಭಿಪ್ರಾಯವಿತ್ತು. ಫಾರ್ ಎಕ್ಸಾಂಪಲ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದ ಎಕ್ಸಾಕ್ಟ್ಲಿ ಟೈಮ್ ಆಫ್ ದ ಬಿಗಿನಿಂಗ್ ಆಫ್ ದಿಸ್ ಸಿವಿಲೈಸೇಷನ್. ಅಕಾರ್ಡಿಂಗ್ ಟು ಹಿಸ್ಟೋರಿಯನ್ಸ್ ದ ಟ್ರಾನ್ಸಿಷನ್ಸ್ must have taken place between 4th and 3rd millennium BCE. Mesopotamia, unlike Egypt, was often subject to invasions by foreigners. It resulted in the rise and fall of many empires. ಅಂದರೆ ಇಲ್ಲಿ ನೋಡಿ, ಮೆಸೊಪಟೋಮಿಯಾ ಲೈಕ್ ಈಜಿಪ್ಟ್ ಅಂದರೆ ಈಜಿಪ್ಟ್ನ ರೀತಿಯಲ್ಲಿ, ಈಜಿಪ್ಟ್ ನಿಮಗೆ ಈಗಾಗಲೇ ಹೇಳಿದ್ದೇನೆ, ನೆನಪಿರ್ಬೋದು. ಈಜಿಪ್ಟ್ ನೈಸರ್ಗಿಕವಾದಂತಹ ಒಂದು ರಕ್ಷಣೆಯನ್ನು ಹೊಂದಿದೆ. ಅಂದರೆ ಈಜಿಪ್ಟ್ ಸುತ್ತಲೂ ಸಮುದ್ರ, ಅಂದರೆ ಒಂದು ಕಡೆಯಿಂದ ಸಾಗರ ಅಥವಾ ಮರುಭೂಮಿಗಳು ಇವುಗಳನ್ನು ಹೊಂದಿದ್ದು ಅದಕ್ಕೆ ನೈಸರ್ಗಿಕವಾದಂತಹ ರಕ್ಷಣೆ ಈಜಿಪ್ಟಿಗೆ ಇದೆ. ನಮ್ಮ ಭಾರತಕ್ಕೆ ಹಿಮಾಲಯ ಪರ್ವತ ಇರುವ ಹಾಗೆ ಈಜಿಪ್ಟು ಕೂಡ ನೈಸರ್ಗಿಕವಾದ ರಕ್ಷಣೆಯನ್ನು ಹೊಂದಿದೆ. ಆದರೆ ಈಜಿಪ್ಟಿಗೆ ಇರುವಂತಹ ನೈಸರ್ಗಿಕ ರಕ್ಷಣೆ ಮೆಸೊಪಟೋಮಿಯಾಕ್ಕೆ ಮಾತ್ರ ಇರಲಿಲ್ಲ. ನೋಡಿ, ಮೆಸೊಪಟೋಮಿಯಾ ಅನ್ಲೈಕ್ ಈಜಿಪ್ಟ್ ವಾಸ್ ಆಫನ್ ಸಬ್ಜೆಕ್ಟ್ ಟು ಇನ್ವೇಷನ್ಸ್ ಬೈ ಫಾರಿನರ್ಸ್. ಅಂದರೆ ಈಜಿಪ್ಟಿಗೆ ಇರುವಂತಹ ಒಂದು ನೈಸರ್ಗಿಕ ರಕ್ಷಣೆ ಮೆಸೊಪಟೋಮಿಯಾಕ್ಕೆ ಇರದೆ ಹೋಗೋದ್ರಿಂದ ಇದು ಏನಿದಾಗಿತ್ತು, ಆಫನ್ ಅಂದರೆ ಆಗಿಂದಾಗೆ ಫ್ರೀಕ್ವೆಂಟ್ಲಿ ಇನ್ವೇಷನ್ಸ್ ಅಂದರೆ ನಿರಂತರವಾದಂತಹ ವಿದೇಶಿಯನರ ದಾಳಿಗೆ ಮೆಸೊಪಟೋಮಿಯಾ ತುತ್ತಾಗ್ತಾ ಇತ್ತು. ಇದರ ಪರಿಣಾಮವಾಗಿ ಹ್ಯಾನ್ಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಮೆನಿ ಎಂಪೈರ್ಸ್. ಅಂದರೆ ಹಾಗಾಗಿ ಮೆಸೊಪಟೋಮಿಯಾದಲ್ಲಿ ಹಲವಾರು ರಾಜಮನೆತನಗಳು ಆಳಿದವು ಮತ್ತು ಅಳಿದು ಹೋದವು. ಮೆನಿ ಎಂಪೈರ್ಸ್ ರೈಸ್ ಆ್ಯಂಡ್ ಡಿಕ್ಲೈನ್ಡ್ ಅಂದರೆ ಆಳ್ವಿಕೆ ಮಾಡಿದವು ಮತ್ತು ಅಳಿದು ಹೋದವು. ಈ ಒಂದು ಕಾರಣದಿಂದಾಗಿ ಅವುಗಳಿಗೆ ನೈಸರ್ಗಿಕ ರಕ್ಷಣೆ ಇಲ್ಲದೆ ಹೋದುದರಿಂದಾಗಿ ಮೆಸೊಪಟೋಮಿಯಾದಲ್ಲಿ ಹಲವಾರು ರಾಜಮನೆತನಗಳು ಆಳಿದವು ಮತ್ತು ಅಂದರೆ ಅಲ್ಲಿ ಅನೇಕ ಸಾಮ್ರಾಜ್ಯಗಳು ಏಳಿಗೆಯಾದವು ಮತ್ತು ಅವನತಿಯಾದವು. So there are 5 important eras shaped the culture and civilization of Mesopotamia. There are 5 ಇಂಪಾರ್ಟೆಂಟ್ ರೇಸಸ್ ಅಂದರೆ ಅಲ್ಲಿ ಮೆಸೊಪಟೋಮಿಯಾ ನಾಗರಿಕತೆ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳಿಸುವಂತಹ 5 ಜನಾಂಗಗಳು, ಮುಖ್ಯವಾಗಿ 5 ಜನಾಂಗಗಳು ಏನು ಮಾಡ್ತಾ ಇದ್ದಾರೆ, ಅವರ ಸಂಸ್ಕೃತಿ ಮತ್ತು ನಾಗರಿಕತೆ ಅಥವಾ ಮೆಸೊಪಟೋಮಿಯಾದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸಿದವು. ಅಂದರೆ ಪ್ರಾರಂಭದಲ್ಲಿ ಯಾವ ಒಂದು ಜನಾಂಗ ಮೆಸೊಪಟೋಮಿಯಾದ ನಾಗರಿಕತೆ ರೂಪಿಸಿದ್ದು, ಆನಂತರದಲ್ಲಿ ಯಾವುದು, ಹೀಗೆ ಅಂದರೆ ಟೋಟಲಿ ದೆರ್ ಆರ್ ದ 5 ಇಂಪಾರ್ಟೆಂಟ್ ರೇಸಸ್ ಶೇಪ್ಡ್ ದ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಆಫ್ ಮೆಸೊಪಟೋಮಿಯಾ. ಹಾಗಿದ್ರೆ ಆ 5 ಜನಾಂಗಗಳು ಯಾವುದು ಎಂಬುದರ ಬಗ್ಗೆ ತಿಳ್ಕೊಳ್ಳುವ. ಫಸ್ಟ್ ಒನ್ ಸುಮೇರಿಯನ್ಸ್, ಸೆಕೆಂಡ್ ಒನ್ ಅಕಾಡಿಯನ್ಸ್, ಆ್ಯಂಡ್ ಥರ್ಡ್ ಅಮೋರೈಡ್ಸ್ ಆರ್ ದ ಓಲ್ಡ್ ಬ್ಯಾಬಿಲೋನಿಯನ್ಸ್. ಅಮೋರೈಟ್ಸ್ ಅಂದರೆ ಅಮೋರೈಟ್ಸ್ ಅಂತ ಕೂಡ ಕರೀತಾರೆ ಅಥವಾ ಹಳೆಯ ಬ್ಯಾಬಿಲೋನಿಯನ್ನರು ಎಂಬುದನ್ನು ಕರೀತಾರೆ. ಫೋರ್ತ್ ಒನ್ ಅಸ್ಸೀರಿಯನ್ಸ್. ಫಿಫ್ತ್ ಒನ್ ಚಾಲ್ಡೀನ್ಸ್ ಆರ್ ದ ನ್ಯೂ ಬ್ಯಾಬಿಲೋನಿಯನ್ಸ್. ಚಾಲ್ಡಿಯನ್ನರು ಅಥವಾ ನ್ಯೂ ಬ್ಯಾಬಿಲಿಯನ್ಸ್. ಫಸ್ಟ್ ಒನ್ ಸುಮೇರಿಯನ್ನರು, ಅಕ್ಕಾಡಿಯನ್ನರು, ಅಮೋರಿಯನ್ನರು ಅಥವಾ ಪ್ರಾಚೀನ ಬ್ಯಾಬಿಲೋನಿಯನ್ನರು, ಅಸ್ಸೀರಿಯನ್ನರು, ಲಾಸ್ಟ್ ಒನ್
ಚಾಲ್ಡಿಯನ್ನರು ಅಥವಾ ಹೊಸ ಬ್ಯಾಬಿಲೋನಿಯನ್ಸ್ ಎಂಬುದಾಗಿ ಹೇಳ್ಬೋದು. ಇದು 5 ಜನಾಂಗಗಳು ಮೆಸೊಪೊಟೇಮಿಯಾದ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ತುಂಬಾ ಸಹಾಯಕವಾದವು. ನಾವು ಲೆಟಸ್ ನೋಡ್ತಿದ್ದ ಹೂ ಇಸ್ ದ ಸುಮೇರಿಯನ್ಸ್ ಅಂದರೆ ಸುಮೇರಿಯನ್ನರು ಯಾರು, ಸುಮೇರಿಯನ್ನರ ಬಗ್ಗೆ ತಿಳ್ಕೊಳ್ಬ. ಸುಮೇರಿಯನ್ಸ್ ವ್ಯಾರ್ ದ pioneers of Mesopotamian civilization. They had first settled in the area called Sumer. So they are called Sumerians. ಅಂದರೆ ಮೊದಲನೇ ಜನಾಂಗ ಯಾವುದು ಅಂತ ಹೇಳಿದ್ರೆ ಸುಮೇರಿಯನ್ಸ್. ಅಂದರೆ ಈ ಸುಮೇರಿಯನ್ಸ್ ಮೆಸೊಪೊಟೇಮಿಯಾದ ನಾಗರಿಕತೆಯನ್ನು ನಾಗರಿಕತೆಯ ಹರಿಕಾರರು. ಅಂದರೆ ಅಂದರೆ ಸೃಷ್ಟಿಕರ್ತರು ಅಥವಾ ಅದರ ಪ್ರಾರಂಭಿಸಿದವರು ಅಂತ ಹೇಳಿದ್ರು ಕೂಡ ತಪ್ಪಾಗದು. ಅಂದರೆ ಪಯೋನೀರ್ ಅಂದರೆ ಮೊದಲನೆಯ ಜನಾಂಗ ಅಥವಾ ಹರಿಕಾರರು. ಅಂದರೆ ಫಸ್ಟ್ ಆಫ್ ಆಲ್ they had first settled in the ಏರಿಯಾ ಕಾಲ್ಡ್ ಸುಮೇರ್. ಅವರು ಸುಮೇರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅವರು ವಾಸವಾಗಿದ್ದರು. ಆದ್ದರಿಂದ ಇವರನ್ನು ಸುಮೇರಿಯನ್ನರು ಎಂಬುದಾಗಿ ಕರೀತಾರೆ. ಸುಮೇರ್ ಎನ್ನುವಂಥ ಪ್ರದೇಶದಲ್ಲಿ ಇವರು ವಾಸವಾಗಿದ್ದರಿಂದ ಇವರನ್ನು ಸುಮೇರಿಯನ್ನರು ಎಂಬುದಾಗಿ ಕರೀತಾರೆ. ಸೆಕೆಂಡ್ ಒನ್ ಅಕಾಡಿಯನ್ಸ್. ಅಕಾಡಿಯನ್ಸ್ ಅಂದರೆ ಯಾರು? ಅಕಾಡಿಯನ್ಸ್ ಸೆಟಲ್ಡ್ ಇನ್ ನಾರ್ತ್ ವೆಸ್ಟ್ ಆಫ್ ಸಿನ್ನಾರ್, ಆಲ್ಸೋ ನೋನ್ ಆ್ಯಸ್ ದ ಅಕ್ಕಾಡ್. ಅಂದರೆ ಈ ಒಂದು ಅಕ್ಕಾಡಿಯನ್ನರು ಸಿನ್ನಾರದ ವಾಯುವ್ಯ ಭಾಗದಲ್ಲಿ ವಾಸಿಸ್ತಾ ಇದ್ದರು. ಸಿನ್ನಾರದ ವಾಯುವ್ಯ ಭಾಗದಲ್ಲಿ ಅಕಾಡಿಯನ್ಸ್ ಸೆಟಲ್ಡ್ ಇನ್ ನಾರ್ತ್ ವೆಸ್ಟ್ ಆಫ್ ಸಿನ್ನಾರ್, ಆಲ್ಸೋ ನೋನ್ ಆ್ಯಸ್ ಅಕ್ಕಾಡ್. ಅಂದರೆ ಸಿನ್ನಾರದ ವಾಯುವ್ಯ ಭಾಗದಲ್ಲಿ ವಾಸಿಸ್ತಿದ್ರು. ಈ ಪ್ರದೇಶವನ್ನು ಅಕ್ಕಾಡ್ ಎಂಬುದಾಗಿ ಕರೀತಾರೆ. ಸೊ ದೇ ವೇ ಕಾಲ್ಡ್ ಅಕಾಡಿಯನ್ಸ್. ಅಂದರೆ ಅವರು ಅಕ್ಕಾಡ್ ಎನ್ನುವಂಥ ಪ್ರದೇಶದಲ್ಲಿ ವಾಸಿಸ್ತಿದ್ದರಿಂದ ಇವರನ್ನು ಅಕಾಡಿಯನ್ಸ್ ಎಂಬುದಾಗಿ ಕರೀತಾರೆ. ದೇ ವೇ ನೊಮ್ಯಾಡಿಕ್ ಟ್ರೈಬ್ಸ್. They conquered Sumer and continued many aspects of Sumerian culture. King Sargon I was the most successful king. He strengthened the empire. Agade was the capital of Akkadians. ಅಂದರೆ ಅಗಾದೆ ವಾಸ್ ಕ್ಯಾಪಿಟಲ್ ಆಫ್ ಅಕಾಡಿಯನ್ಸ್. ಹೀಗೆ ನೋಡಿ, ದೇವೆ ನೊಮ್ಯಾಡಿಕ್ ಟ್ರೈಬ್ಸ್. ಈ ಒಂದು ಅಕಾಡಿಯನ್ನರನ್ನು ಏನಂತ ಕರೆಯಲಾಗಿದೆ ಅಂತ ಹೇಳಿದರೆ, ಇವರು ಸುಮೇರ್ ಅಂದರೆ ಈ ಅಕಾಡಿಯನ್ನರು ಒಂದು ರೀತಿಯಲ್ಲಿ ನೊಮ್ಯಾಡಿಕ್ ಅಂದರೆ ಅಲೆಮಾರಿ ಜನಾಂಗ, ನೊಮ್ಯಾಡಿಕ್ ಅಥವಾ ಮೈಗ್ರೇಟರ್ಸ್, ಅಲೆಮಾರಿ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ದೇ ವೆ ಬಿಲಾಂಗ್ ಟು ದ ನೊಮ್ಯಾಡಿಕ್ಸ್. ಅಂದರೆ ನೊಮ್ಯಾಡಿಕ್ ಟ್ರೈಬ್ಸ್. ಒಂದು ನೊಮ್ಯಾಡಿಕ್ಸ್ ಟ್ರೈಬ್ಸ್ ಅಂದರೆ ಒಂದು ವಲಸೆಗಾರರು ಅಥವಾ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಎಂಬುದಾಗಿ ಹೇಳ್ಬೋದು. ಹೀಗೆ ದೇ ಕಾಂಕ್ವರ್ಡ್ ಸುಮೇರ್ ಆ್ಯಂಡ್ ಕಂಟಿನ್ಯೂಡ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಸುಮೇರಿಯನ್ ಕಲ್ಚರ್. ಅಂದರೆ ಮೊದಲನೇದಾಗಿ ಇವರು ಸುಮೇರ್ ಅಂದರೆ ದೇ ಕಾಂಕ್ವರ್ಡ್ ದ ಸುಮೇರ್ ಅಂದರೆ ದೇ ಕಾಂಕ್ವರ್ಡ್ ಸುಮೇರ್ ಆ್ಯಂಡ್ ಕಂಟಿನ್ಯೂಡ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಸುಮೇರಿಯನ್ ಕಲ್ಚರ್. ಅಂದರೆ ಇವರು ಮೊದಲನೇದಾಗಿ ಸುಮೇರ್ ಎನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಆ ನಂತರದಲ್ಲಿ ಇವರು ದೇ ಕಂಟಿನ್ಯೂಡ್ ಅಂದರೆ ಇವರು ಮೆನಿ ಆಸ್ಪೆಕ್ಟ್ಸ್ ಆಫ್ ಸುಮೇರಿಯನ್ ಕಲ್ಚರ್, ಸುಮೇರಿಯನ್ನರ ಸಂಸ್ಕೃತಿಯ ಅನೇಕ ಅಂಶಗಳನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಎಮಂಗ್ ದೇಮ್ ದ ಸರ್ಗಾನ್ ಫಸ್ಟ್. ಎಮಂಗ್ ದೇಮ್ ದ ಕಿಂಗ್ ಸರ್ಗಾನ್ ಫಸ್ಟ್, ದ ಮೋಸ್ಟ್ ಸಕ್ಸಸ್ಫುಲ್ ಕಿಂಗ್. ಆ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾದಂಥ ದೊರೆ ಅಂದರೆ ಅಕಾಡಿಯನ್ನಲ್ಲಿ ಅತ್ಯಂತ ಯಶಸ್ವಿಯಾದ ದೊರೆ ಅಂತ ಹೇಳಿದರೆ ಕಿಂಗ್ ಸರ್ಗಾನ್ ಎನ್ನುವನು. ಹಿ ಸ್ಟ್ರೆಂಥನ್ ದ ಎಂಪೈರ್. ಅಂದರೆ ಅವನ ಆಳ್ವಿಕೆ ಕಾಲದಲ್ಲಿ ಹಿ ಬಿಲ್ಡ್ ಸ್ಟ್ರಾಂಗ್ ಎಂಪೈರ್ ಅಂದರೆ ಬಲಿಷ್ಠವಾದಂಥ ಸಾಮ್ರಾಜ್ಯವನ್ನು ಕಟ್ತಾನೆ. ಆ್ಯಂಡ್ ಎಕ್ಸ್ಟೆಂಡೆಡ್ ಹಿಸ್ ಟೆರಿಟೋರೀಸ್, ಸಾಮ್ರಾಜ್ಯವನ್ನು ಸಾಕಷ್ಟು ವಿಸ್ತರಿಸ್ತಾನೆ. ಆ್ಯಂಡ್ ಬಿಕೇಮ್ ಅಗಾದೆ ವಾಸ್ ದ ಕ್ಯಾಪಿಟಲ್ ಆಫ್ ಅಕಾಡಿಯನ್ಸ್. ಅಗಾದೆ ವಾಸ್ ದ ಕ್ಯಾಪಿಟಲ್ ಆಫ್ ಅಕಾಡಿಯನ್ಸ್. ಅಂದರೆ ಅಗಾದೆ ಎನ್ನುವುದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಥರ್ಡ್ ಒನ್ ಅಮೋರೈಡ್ಸ್. ಅಮೋರೈಡ್ಸ್ ಆರ್ ದ ಓಲ್ಡ್ ಬ್ಯಾಬಿಲೋನಿಯನ್ಸ್. ಅಂದರೆ ಅಮೋರೈಡ್ಸ್ ಅಥವಾ ಹಳೆಯ ಬ್ಯಾಬಿಲೋನಿಯನ್ನರು ಎಂಬುದಾಗಿ ಕರೀತಾರೆ. ಈಗ ದೀಸ್ ಅಮೋರೈಡ್ಸ್ ದೇ ಎಸ್ಟಾಬ್ಲಿಷ್ ದರ್ ಎಂಪೈರ್ ಬೈ ಡಿಸ್ಟ್ರಾಯಿಂಗ್ ಅಕಾಡಿಯನ್ಸ್. ದೇರ್ ವಾಸ್ ಎ ಪೀರಿಯಡ್ ಆಫ್ ಚೌಸ್ ಫಾರ್ 250 years. Babylon was their capital. Emperor Hammurabi was the greatest king and lawmaker of this race. Very important. Hammurabi was the greatest king and lawmaker of this race. After his death, there was culture stagnations. ಇವನ ಅವನತಿಯ ನಂತರ ಏನಾಯಿತು ಅಂದರೆ
ಅಮೋರಿಯಟ್ಸ್ ಅಥವಾ ಹಳೆಯ ಬ್ಯಾಬಿಲೋನಿಯನ್ನರು ಅವರು ಅಕಾಡಿಯನ್ನರನ್ನು ಹತ್ತಿಕ್ಕಿ ಅಥವಾ ಅಕಾಡಿಯನ್ನರನ್ನು ನಾಶಪಡಿಸಿ ಎಸ್ಟಾಬ್ಲಿಷ್ ದೇರ್ ಎಂಪೈರ್ ಅಂದರೆ ಅಕಾಡಿಯನ್ ನಾಶಪಡಿಸಿ ತಮ್ಮದೇ ಬಿಲ್ಟ್ ದೇರ್ ಓನ್ ಎಂಪೈರ್ ಅಂದರೆ ತಮ್ಮದೇ ಆದ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ದೇರ್ ವಾಸ್ ಎ ಪೀರಿಯಡ್ ಆಫ್ ಅಂದರೆ ಆ ಒಂದು ಸಂದರ್ಭದಲ್ಲಿ ಸುಮಾರು 250 ವರ್ಷಗಳ ಕಾಲ ಅಲ್ಲಿ ಏನಾಗಿತ್ತು, ಒಂದು ರೀತಿಯಲ್ಲಿ ಅರಾಜಕತೆ ಅಂದರೆ ಡಿಸಾರ್ಡರ್ ಅಥವಾ ಅವ್ಯವಸ್ಥಿತ ಅರಾಜಕತೆಯಲ್ಲಿ ತುಂಬಿ ತುಳುಕಾಡ್ತಾ ಇತ್ತು. ಬ್ಯಾಬಿಲೋನ್ ವಾಸ್ ದರ್ ಕ್ಯಾಪಿಟಲ್. ಆ ಸಂದರ್ಭದಲ್ಲಿ ಬ್ಯಾಬಿಲೋನ್ ಅವರ ರಾಜಧಾನಿಯಾಗಿತ್ತು. ಅಂದರೆ ಈ ಒಂದು ಅಮೋರೈಟ್ಸ್ ಅಥವಾ ಓಲ್ಡ್ ಬ್ಯಾಬಿಲೋನಿಸರು ಬ್ಯಾಬಿಲೋನ್ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಹೀಗೆ ಈ ರಾಜಧಾನಿಯನ್ನಾಗಿ ಮಾಡಿಕೊಂಡಂಥ ಇವರು ಎಂಪರರ್ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಈ ಹಳೆಯ ಬ್ಯಾಬಿಲೋನಿಯನ್ ಅಥವಾ ಅಮೋರೈಟ್ಸಲ್ಲಿ ಆಳ್ವಿಕೆ ಮಾಡಿದಂಥ ಅತ್ಯಂತ ಪ್ರಸಿದ್ಧನಾದ ದ ಗ್ರೇಟೆಸ್ಟ್ ಎಂಪರರ್ ಹಮ್ಮುರಾಬಿ. ದ ವೆರಿ ಇಂಪಾರ್ಟೆಂಟ್ ಹಮ್ಮುರಾಬಿ. ದ ಎಂಪರರ್ ಹಮ್ಮುರಾಬಿ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆ್ಯಂಡ್ ಲಾ ಮೇಕರ್ ಆಫ್ ದಿಸ್ ರೇಸ್. ವೆರಿ ಇಂಪಾರ್ಟೆಂಟ್ ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. ಹಮ್ಮುರಾಬಿ ಒಬ್ಬ ಪ್ರಸಿದ್ಧ ದೊರೆ ಮಾತ್ರ ಅಲ್ಲ, ಗುಡ್ ಅಡ್ಮಿನಿಸ್ಟ್ರೇಟರ್ ಆ್ಯಸ್ ವೆಲ್ ಆ್ಯಸ್ ಲಾ ಮೇಕರ್ ಆಫ್ ದಿಸ್ ರೇಸ್. ಅಂದರೆ ಈ ಜನಾಂಗದ ಒಬ್ಬ ಕಾನೂನು ನಿರ್ಮಾಪಕ. ಕೇವಲ ಇವನೊಬ್ಬ ರಾಜ ಮಾತ್ರ ಅಲ್ಲ, ಹಮ್ಮುರಾಬಿ ಎನ್ನುವನು ಕೇವಲ ರಾಜ ಮಾತ್ರ ಅಲ್ಲ, ಆ ಕಾಲದ ಅಂದರೆ ಅಕಾಡಿಯನ್ಸರಲ್ಲಿ ಅಮೋರೈಟ್ಸಲ್ಲಿ ಅಥವಾ ಹಳೆ ಬ್ಯಾಬಿಲೋನಿಯಲ್ಲಿ ಇವನೊಬ್ಬ ಪ್ರಸಿದ್ಧನಾದ ಲಾ ಮೇಕರ್ ಆಫ್ ದಿಸ್ ರೇಸ್. ಅಂದರೆ ಈ ಜನಾಂಗದ ಒಬ್ಬ ಪ್ರಸಿದ್ಧ ಕಾನೂನು ರಚನಾಕಾರ ಎಂಬ ಹೆಸರನ್ನು ಕೂಡ ಪಡೆದುಕೊಂಡಿದ್ದಾನೆ. ಆಫ್ಟರ್ ಡೆತ್ ಆಫ್ ಹಮ್ಮುರಾಬಿ ಅಂದರೆ ಹಮ್ಮುರಾಬಿಯ ಮರಣ ನಂತರ ಇನ್ ಬಿಕೇಮ್ ಇನ್ ದೇರ್ ಕಲ್ಚರ್ ಸ್ಟ್ಯಾಗ್ನೇಷನ್ಸ್ ಅಂದರೆ ಒಂದು ರೀತಿಯಲ್ಲಿ ಅವರ ಸಂಸ್ಕೃತಿ ಏನಾಯಿತು, ಕ್ಷೀಣಿಸುತ್ತಾ ಬಂದಿತು ಅಥವಾ ಒಂದು ರೀತಿಯಲ್ಲಿ ಜಡವಾಯಿತು. ಅಂದರೆ ಕೊಲ್ಯಾಪ್ಸ್ಡ್ ಬಿಕೇಮ್ ಆಫ್ಟರ್ ಡೆತ್ ಆಫ್ ಹಮ್ಮುರಾಬಿ ಇನ್ ದೇರ್ ಕಲ್ಚರ್ ವಾಸ್ ಅಂದರೆ ಒಂದು ರೀತಿಯಲ್ಲಿ ಏನಾಯಿತು, ಕ್ಷೀಣಿಸುತ್ತಾ ಬಂದಿತು ಅಥವಾ ಜಡವಾಯಿತು ಎಂಬುದಾಗಿ ಹೇಳ್ಬೋದು. ಅಂದರೆ ಕೊಲ್ಯಾಪ್ಸ್ಡ್, ಕ್ಷೀಣಿಸಿದರೆ ಕೊಲ್ಯಾಪ್ಸ್ಡ್. ದ ನೆಕ್ಸ್ಟ್ ಒನ್ ಅಸ್ಸೀರಿಯನ್ಸ್. Next another one important races, Assyrians. Assyrians revived the glory of Mesopotamia during the days of Emperor Tiglath-Pileser. ಅಂದರೆ ನಾಲ್ಕನೇದಾಗಿ ಅಸ್ಸೀರಿಯನ್. ಇದರಲ್ಲಿ ಅಸ್ಸೀರಿಯನ್ಸರು ಮತ್ತೊಮ್ಮೆ ರಿವೈವ್ ದ ಗ್ಲೋರಿ ಆಫ್ ಮೆಸೊಪಟೋಮಿಯಾದ ಒಂದು ವೈಭವವನ್ನು ಮತ್ತೊಮ್ಮೆ ರಿವೈವ್ ಮಾಡಿದ ಅಥವಾ ರಿವ್ಯೂ ಮಾಡಿದಂತಹ ಒಂದು ಇನ್ನೊಬ್ಬ ದೊರೆ ಅಂತ ಹೇಳಿದರೆ ಡ್ಯೂರಿಂಗ್ ದ ಡೇಸ್ ಆಫ್ ಎಂಪರರ್ ತಿಲ್ಗಾತ್-ಪಿಲ್ಸರ್. ಎಂಪರರ್ ತಿಲ್ಗಾತ್-ಪಿಲ್ಸರ್ ಅಂದರೆ ತಿಲ್ಗಾತ್-ಪಿಲ್ಸರ್ ಎನ್ನುವ ಆಳ್ವಿಕೆ ಕಾಲದಲ್ಲಿ ಮತ್ತೊಮ್ಮೆ ಮೆಸೊಪಟೋಮಿಯಾದ ಹಿಂದಿನ ವೈಭವ ಅಂದರೆ ಮರುಕಳಿಸಿತು. ದಿ ಬಿಲ್ಟ್ ಎ ಹ್ಯೂಜ್ ಎಂಪೈರ್. ಸರ್ಗಾನ್ ಸೆಕೆಂಡ್ ಅಂದರೆ ಇವನ್ ಏನು ಮಾಡ್ತಾನೆ, ತಿಲ್ಗಾತ್-ಪಿಲ್ಸರ್ ಅತ್ಯಂತ ವಿಶಾಲವಾದ ಸಾಮ್ರಾಜ್ಯದಿಂದ ಎಕ್ಸ್ಪ್ಯಾಂಡೆಡ್ ಇಸ್ ಟೆರಿಟೋರಿ ವೆರಿ ವಾಸ್ಟ್. ಅಂದರೆ ಟೋಟಲಿ ದೇ ಬಿಲ್ಟ್ ಎ ಹ್ಯೂಜ್ ಎಂಪೈರ್ ಅಂದರೆ ಅತ್ಯಂತ ಬಲಿಷ್ಠವಾದ ಬೃಹತ್ ಸಾಮ್ರಾಜ್ಯವನ್ನು ಕಟ್ತಾನೆ. ಸರ್ಗಾನ್ ಸೆಕೆಂಡ್ ಏನು ಮಾಡ್ತಾನೆ, ಸರ್ಗಾನ್ ಸೆಕೆಂಡ್ ಸೆನ್ನಾಚರೀಬ್ ಆ್ಯಂಡ್ ಅಸ್ಸುರಬಾನಿಪಾಲ್. ಸೆನ್ನಾಚರೀಬ್ ಆ್ಯಂಡ್ ಅಸ್ಸುರಬಾನಿಪಾಲ್ ವೇರ್ ದ ಗ್ರೇಟ್ ಕಿಂಗ್ಸ್ ಆಫ್ ದಿಸ್ ರೇಸಸ್. ಈ ಜನಾಂಗದ ಇನ್ನು ಉಳಿದ ಪ್ರಸಿದ್ಧ ದೊರೆಗಳು ಯಾರೆಲ್ಲ, ಸರ್ಗಾನ್ ಸೆಕೆಂಡ್, ಸೆನ್ನಾಚರೀಬ್ ಆ್ಯಂಡ್ ಅಸುರಬಾನಿಪಾಲ್ ವೇರ್ ದ ಗ್ರೇಟ್ ಕಿಂಗ್ಸ್ ಆಫ್ ದ ರೇಸಸ್. ದೇರ್ ಕ್ಯಾಪಿಟಲ್ ವಾಸ್ ನಿನ್ವಾ. ಈ ಸಂದರ್ಭದಲ್ಲಿ ನಿನ್ವೇಹ ಅವರ ದೇರ್ ಕ್ಯಾಪಿಟಲ್ ವಾಸ್ ನಿನ್ವೇಹ ಅವರ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಫಿಫ್ತ್ ಒನ್ ಚಾಲ್ಡಿಯನ್ಸ್ ಆರ್ ನ್ಯೂ ಬ್ಯಾಬಿಲೋನಿಯನ್ಸ್. After the death of Assurbanipal, Chaldeans came to power. They destroyed the city of Nineveh and rebuilt the city of Babylon as their capital. So they are called New Babylonians. Here Nebuchadnezzar, note this point students, Nebuchadnezzar was the greatest king who built huge big fort around Babylon and a hanging garden. Persian Emperor Cyrus conquered Babylonia in 538 BCE. Thus the empire came to an end. Last one, Chaldeans ಅಥವಾ ನ್ಯೂ ಬ್ಯಾಬಿಲೋನಿಯನ್ಸ್ ಅಂದರೆ ಹೊಸ ಬ್ಯಾಬಿಲೋನಿಯಾ ಅಥವಾ ಚಾಲ್ಡಿಯನ್ಸರು. ಆಫ್ಟರ್ ಡೆತ್ ಆಫ್ ಅಸ್ಸುರಬಾನಿಪಾಲ್ ಅಂದರೆ ಅಸಿರಿಯನ್ನರಲ್ಲಿ ಆಳ್ವಿಕೆ ಮಾಡಿದಂಥ ಒಬ್ಬ ಅಸ್ಸುರಬಾನಿಪಾಲ್ನ ಮರಣದ ನಂತರ ಚಾಲ್ಡಿಯನ್ಸ್ ಕೇಮ್ ಟು ಪವರ್. ಚಾಲ್ಡಿಯನ್ಸ್ ಅಸ್ತಿತ್ವಕ್ಕೆ ಬರ್ತಾರೆ.
ದೇ ಡೆಸ್ಟ್ರಾಯ್ಡ್ ದ ಸಿಟಿ ಆಫ್ ನಿನ್ವೇಹ. ಅಂದರೆ ಈ ಒಂದು ಅಸ್ಸೀರಿಯನ್ನಲ್ಲಿದ್ದಂತಹ ನಿನ್ವೇಹ ನಗರವನ್ನು ಇವರು ನಾಶಗೊಳಿಸಿ ರೀಬಿಲ್ಟ್ ದ ಸಿಟಿ ಆಫ್ ಬ್ಯಾಬಿಲೋನ್, ಮತ್ತೊಮ್ಮೆ ಬ್ಯಾಬಿಲೋನಿಯನ್ ನಗರವನ್ನು ಸ್ಥಾಪಿಸ್ತಾರೆ, ಮತ್ತೊಮ್ಮೆ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಸೊ ದೇ ಆರ್ ಕಾಲ್ಡ್ ನ್ಯೂ ಬ್ಯಾಬಿಲೋನಿಯನ್ಸ್. ಅಂದರೆ ಮತ್ತೊಮ್ಮೆ ಬ್ಯಾಬಿಲೋನ್ ನಗರವನ್ನು ಇವರು ಪ್ರಾರಂಭಿಸಿದ್ರಿಂದ ಅಥವಾ ರೀಬಿಲ್ಟ್ ಮಾಡಿದ್ರಿಂದ ಇದನ್ನು ನ್ಯೂ ಬ್ಯಾಬಿಲೋನಿಯನ್ಸ್ ಎಂಬುದಾಗಿ ಕರೀತಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ಅಂಶ ಅಂದರೆ ಸ್ಟೂಡೆಂಟ್ ನೋಟ್ ದಿಸ್ ಪಾಯಿಂಟ್, ನೆಬೂಕಡ್ನೆಝರ್, I repeat, Nebuchadnezzar was the greatest king who built the huge brick fort around Babylon and hanging garden. Very important question for 1 marks. Who built hanging garden ಎಂಬುದ ಕೇಳ್ತಾರೆ, ಖಂಡಿತವಾಗ್ಲೂ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಇನ್ನೊಂದ್ಸಲ ಹೇಳ್ತೇನೆ. I repeat, Nebuchadnezzar, he built hanging garden. Nebuchadnezzar built the hanging ಗಾರ್ಡನ್. ಅಂದರೆ ಈ ವಂಶದ ಒಬ್ಬ ಪ್ರಸಿದ್ಧ ದೊರೆಯಾದಂಥ ನೆಬೂಕಡ್ನೆಝರ್ ಎಂಬುವನು ಇದರ ಸುತ್ತ ಬ್ಯಾಬಿಲೋನಿನ ಸುತ್ತ ಇಟ್ಟಿಗೆಯ ಬ್ರಿಕ್ ಫೋರ್ಟ್, ಹಿ ಬಿಲ್ಟ್ ದ ಬ್ರಿಕ್ ಫೋರ್ಟ್ ಅರೌಂಡ್ ಬ್ಯಾಬಿಲೋನ್ ಸುತ್ತ ಇಟ್ಟಿಗೆಯ ಕೋಟೆಯನ್ನು ಕಟ್ತಾನೆ. ಅಷ್ಟು ಮಾತ್ರವಲ್ಲದೆ ತೂಗುವ ಉದ್ಯಾನ, ವೆರಿ ವೆರಿ ಇಂಪಾರ್ಟೆಂಟ್, ಹ್ಯಾಂಗಿಂಗ್ ಗಾರ್ಡನ್. ಹೂ ಬಿಲ್ಟ್ ಹ್ಯಾಂಗಿಂಗ್ ಗಾರ್ಡನ್? Nebuchadnezzar was built the hanging garden. ನೆಬೂಕಡ್ನೆಝರ್ ಅನ್ನೋದವರೆ ಹ್ಯಾಂಗಿಂಗ್ ಗಾರ್ಡನನ್ನು ನಿರ್ಮಾಣ ಮಾಡ್ತಾನೆ. ಆ್ಯಂಡ್ ಇನ್ ಲೇಟರ್ ದ ಪರ್ಷಿಯನ್ ರೂಲರ್ ಸೈರಸ್, ನಂತರದ ದಿನಗಳಲ್ಲಿ ಪರ್ಷಿಯನ್ ಕಿಂಗ್ ಆರ್ ಪರ್ಷಿಯನ್ ಎಂಪರರ್ ಸೈರಸ್ ಕಾಂಕ್ವರ್ಡ್ ಬ್ಯಾಬಿಲೋನ್ ಇನ್ 538 BC. ದಸ್ ದ ಎಂಪೈರ್ ಕೇಮ್ ಟು ಆ್ಯನ್ ಎಂಡ್. ನಂತರದಲ್ಲಿ ಪರ್ಷಿಯಾದ ದೊರೆಯಾದ ಸೈರಸ್ನ ಒಂದು ಆಕ್ರಮಣದೊಂದಿಗೆ ಕ್ರಿಸ್ತಪೂರ್ವ 538ರಲ್ಲಿ ಪರ್ಷಿಯಾದ ದೊರೆ ಸೈರಸ್ ಬ್ಯಾಬಿಲೋನಿಯಾಗೆ ಆಕ್ರಮಣ ಮಾಡ್ತಾನೆ. ಅಲ್ಲಿಂದೀಚೆಗೆ ಇನ್ ದಿಸ್ ಎಂಪೈರ್ ಕೇಮ್ ಟು ಆ್ಯನ್ ಆ್ಯಂಡ್ ಈ ಒಂದು ಸಾಮ್ರಾಜ್ಯ ಏನಾಯಿತು, ಕೊನೆಗೊಂಡಿತು ಅಥವಾ ಅಸ್ತಿತ್ವವನ್ನು ಕಳ್ಕೊಂಡಿತು. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಸೈಲೆಂಟ್ ಫೀಚರ್ಸ್ ಆಫ್ Mesopotamian civilization, or important features of the Mesopotamian civilization. What is the important features of the Mesopotamian civilization? First one, political life, political condition. ಅಂದರೆ ರಾಜಕೀಯ ಜೀವನ, ಮೆಸೊಪೊಟೇಮಿಯಾದ ಜನರ ರಾಜಕೀಯ ಜೀವನ. ಅರ್ಲಿ, ವೆರಿ ಇಂಪಾರ್ಟೆಂಟ್ ಕ್ವಶನ್, 5 marks. Early Mesopotamians established the city states first, which developed into kingdom and later into an empire. King was both the head of the administration and religion. Kings were regarded as the representatives of God on earth. He was the head of the state and owner of the property of the state. He ruled the state in the name of God. Many a time, king's authority fell in the hands of military officers. Only the powerful kings exercised immense power. Priests had a greater voice in the administration. Governors were appointed to look after the provincial administrations. They had horse-borne postal system for communication. ಅಂದರೆ ರಾಜಕೀಯ ಜೀವನ ಹೇಗಿತ್ತು? Early Mesopotamians established the city states first, which developed into kingdoms. ಅಂದರೆ ಪ್ರಾರಂಭದ ಮೆಸೊಪೊಟೇಮಿಯನ್ನರು ನಗರ ರಾಜ್ಯಗಳನ್ನು ಸ್ಥಾಪಿಸಿದರು. ಸಣ್ಣ ಮಟ್ಟದಲ್ಲಿ ನಗರ ರಾಜ್ಯ ಸ್ಥಾಪಿಸಿದರು. ಇನ್ ಬಿಕೇಮ್ ದೀಸ್ ಸಿಟಿ ಸ್ಟೇಟ್ಸ್, ಮುಂದೆ ರಾಜ್ಯಗಳಾಗಿ ಈ ಸಿಟಿ ಸ್ಟೇಟ್ಸ್ ಏನಾಯಿತು, ವಿಚ್ ಡೆವಲಪ್ಡ್ ಇಂಟು ಕಿಂಗ್ಡಮ್ಸ್, ರಾಜ್ಯಗಳಾಗಿ ಲೇಟರ್ ಇಂಟು ಆ್ಯನ್ ಎಂಪೈರ್, ನಂತರ ಸಾಮ್ರಾಜ್ಯವಾಗಿ ಬೆಳೆದವು. ಇಲ್ಲಿ ನೋಡಿ, ಕಿಂಗ್ ಬೋತ್ ಹೆಡ್ ಆಫ್ ದ, ಅಂದರೆ ಎರಡೂ ಕಡೆಗಳು, ಬೋತ್ ದ ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರಿಲಿಷನ್, ಧರ್ಮ ಮತ್ತು ಆಡಳಿತ ಎರಡು ರಂಗದಲ್ಲೂ ಕೂಡ ರಾಜನೇನಾಗಿರ್ತಾನೆ, ಮುಖ್ಯಸ್ಥನಾಗಿರ್ತಾನೆ. ಅಂದರೆ ಎಲ್ಲ ಅಧಿಕಾರ ಏನಾಗಿತ್ತು, ರಾಜನಿಂದ ಸೆಂಟ್ರಲೈಸ್ ದ ಪವರ್, ಆಲ್ ಪವರ್ ಸೆಂಟ್ರಲೈಸ್ ಟು ದ ಕಿಂಗ್. ಅಂದರೆ ರಾಜನಲ್ಲಿ ಎಲ್ಲ ಅಧಿಕಾರ ಕೇಂದ್ರೀಕೃತವಾಗಿತ್ತು. ಕಿಂಗ್ಸ್ ವೇರ್ ರಿಗಾರ್ಡೆಡ್ ಆ್ಯಸ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ರಾಜನನ್ನು ಯಾವ ರೀತಿ ಭಾವಿಸಲಾಗಿತ್ತು ಅಂತ ಹೇಳಿದರೆ, ಭೂಮಿ ಮೇಲೆ ಅವನು ದೇವರ ಪ್ರತಿನಿಧಿ, ಭೂಮಿ ಮೇಲೆ ರಾಜನು ದೇವರ ಪ್ರತಿನಿಧಿ ಎನ್ನುವಂತಹ ಭಾವನೆ ಇತ್ತು. ಹಿ ವಾಸ್ ದ ಹೆಡ್ ಆಫ್ ದ ಸ್ಟೇಟ್ ಆ್ಯಂಡ್ ಓನರ್ ಆಫ್ ದ ಪ್ರಾಪರ್ಟಿ ಆಫ್ ದ ಸ್ಟೇಟ್. ನೋಡಿ, ಅವನು ಕೇವಲ ರಾಜ್ಯಕ್ಕೆ ಮುಖ್ಯಸ್ಥ ಮಾತ್ರವಲ್ಲದೆ ಆ್ಯಸ್ ವೆಲ್ ಆ್ಯಸ್ ಓನರ್ ಆಫ್ ದ ಪ್ರಾಪರ್ಟಿ ಆಫ್ ದ ಸ್ಟೇಟ್, ರಾಜ್ಯದ ಆಸ್ತಿಗೆ, ಅಂದರೆ ಇಡೀ ರಾಜ್ಯದ ಆಸ್ತಿಗೆ ಅವನು ಮುಖ್ಯಸ್ಥನಾಗಿರ್ತಾನೆ. ಹಿ ರೂಲ್ಡ್ ದ ಸ್ಟೇಟ್ ಇನ್ ದ ನೇಮ್ ಆಫ್ ಗಾಡ್. ಅವನು ರಾಜ್ಯವನ್ನು ಯಾವ ರೀತಿ ಆಳ್ವಿಕೆ ಮಾಡ್ತಿದ್ದ ಅಂತ ಹೇಳಿದ್ರೆ, ದೇವರ
ಹೆಸರಿನಲ್ಲಿ, ಭಗವಂತನ ಹೆಸರಿನಲ್ಲಿ ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ನು. ಆದರೆ ಮೆನಿ ಅ ಟೈಮ್ ದ ಕಿಂಗ್ಸ್ ಅಥಾರಿಟಿ ಫೆಲ್ ಇನ್ ದ ಹ್ಯಾಂಡ್ಸ್ ಆಫ್ ಮಿಲಿಟರಿ ಆಫೀಸರ್ಸ್. ಅದು ಯಾವಾಗ ಅಂತ ಹೇಳಿದರೆ, ಅಂದರೆ ಹಲವಾರು ಸಂದರ್ಭಗಳಲ್ಲಿ ರಾಜನ ಅಧಿಕಾರ ಯಾರ ಕೈಗೆ ಹೋಗ್ತಾಯಿತ್ತು? ಮಿಲಿಟರಿ ಆಫೀಸರ್ಸ್ನ ಕೈಗೆ ಹೋಗ್ತಾ ಇದೆ. ಅಂದರೆ ರಾಜನ ಅಧಿಕಾರ ಸೇನಾಧಿಕಾರಿಗಳು ಮತ್ತು ಮಿಲಿಟರಿ ಆಫೀಸರ್ನ ಕೈಗೆ ಸಿಗ್ತಿತ್ತು. ಅಂದರೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ವೀಕ್ ರೂಲರ್ಸ್, ಅಂದರೆ ಅಸಮರ್ಥ ಆಳ್ವಿಕೆ, ಅಸಮರ್ಥ ರಾಜರುಗಳಿದ್ದಾಗ ಮಾತ್ರ ಅಧಿಕಾರ ಏನಾಗ್ತು? ಮಿಲಿಟರಿ ಆಫೀಸರ್ಸ್ ಹತ್ತಿರ ಹೋಗ್ತಾಯಿತ್ತು. ಓನ್ಲಿ ದ ಪವರ್ಫುಲ್ ಕಿಂಗ್ಸ್ ಎಕ್ಸೈಸ್ಡ್ ಇಮೆನ್ಸ್ ಪವರ್. ಪ್ರೀಸ್ಟ್ ಹ್ಯಾಡ್ ಎ ಗ್ರೇಟರ್ ವಾಯ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ಸ್. ಅಂದರೆ ಆ ಸಂದರ್ಭದಲ್ಲಿ ಕೂಡ ಮೆಸೊಪೊಟೇಮಿಯಾದ ಕಾಲದಲ್ಲಿ ಕೂಡ ಈ ಒಂದು ಪುರೋಹಿತ ವರ್ಗ ಆಡಳಿತದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿದ್ದರು. ಪ್ರಾದೇಶಿಕ ಆಡಳಿತವನ್ನು ಲೇಟರ್ ಗವರ್ನರ್ಸ್ ವೇರ್ ಅಪಾಯಿಂಟೆಡ್ ಟು ಲುಕ್ ಆಫ್ಟರ್ ದ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಪ್ರಾಂತ್ಯ ಆಡಳಿತ, ರಾಜ್ಯಗಳನ್ನು ವಿಭಾಗಿಸಿ, ರಾಜ್ಯಗಳ ಆಡಳಿತ ಅನುಕೂಲಕ್ಕೋಸ್ಕರ ಪ್ರಾಂತ್ಯಗಳು, ತಾಲೂಕುಗಳು ಈ ರೀತಿ ವಿಭಾಗಿಸಿದ್ದು ಸರ್ವೇ ಸಾಮಾನ್ಯ. ಹೀಗೆ ಪ್ರಾಂತ್ಯಗಳ ಆಡಳಿತದ ಮೇಲ್ವಿಚಾರಣೆಗೋಸ್ಕರ ದ ಗವರ್ನರ್ಸ್ ವೇರ್ ಅಪಾಯಿಂಟೆಡ್ ಟು ಲುಕ್ ಆಫ್ಟರ್ ದ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಪ್ರಾಂತ್ಯ ಆಡಳಿತ ನೋಡಿಕೊಳ್ಳೋದಕ್ಕೋಸ್ಕರ ಪ್ರತ್ಯೇಕವಾಗಿ ಒಬ್ಬ ಗವರ್ನರನ್ನು ನೇಮಕ ಮಾಡಲಾಗಿದೆ. ದೇ ಹ್ಯಾಡ್ ಹಾರ್ಸ್ ಬೋನ್ ಪೋಸ್ಟಲ್ ಸಿಸ್ಟಮ್ ಫಾರ್ ಕಮ್ಯುನಿಕೇಷನ್. ಅಂದರೆ ಇವರುಗಳು ಮೆಸೊಪೊಟೇಮಿಯನ್ರು ಕುದುರೆಗಳಿಂದ ಸಾಗಿಸಲ್ಪಡುವ ಅಂಚೆ ವ್ಯವಸ್ಥೆಗಳನ್ನು ಹೊಂದಿದ್ದರು. ಅಂದರೆ ಈ ಹಿಂದಿನ ಕಾಲದಲ್ಲಿ ಎಲ್ಲ ಹಾರ್ಸ್, ಅಂದರೆ ಈ ಒಂದು ಹಾರ್ಸ್ ಕಾರ್ಟ್ ಇವುಗಳಲ್ಲಿ ಸರ್ವೇ ಸಾಮಾನ್ಯ, ಈಗಿನ ಹಾಗೆ ವಾಹನಗಳಿರಲಿಲ್ಲ. ಹಾಗಾಗಿ ಈ ಮೆಸೊಪೊಟೇಮಿಯಾದ ಜನರು ಕಮ್ಯುನಿಕೇಷನ್ಗೆ ಯಾವುದನ್ನು ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಹಾರ್ಸ್ ಬೋನ್ ಪೋಸ್ಟಲ್ ಸಿಸ್ಟಮ್ ಫಾರ್ ಕಮ್ಯುನಿಕೇಷನ್. ಅಂದರೆ ಈ ಒಂದು ತಮ್ಮ ಸಾಗಾಟಕ್ಕೆ ಈ ಒಂದು ಕುದುರೆಗಳನ್ನು ಅಥವಾ ಕುದುರೆ ಸವಾರಿ ಅಥವಾ ಕುದುರೆಗಳಿಂದ ಸಾಗಿಸಲ್ಪಡುವ ಅಂಚೆ ವ್ಯವಸ್ಥೆಯನ್ನು ಮೆಸೊಪೊಟೇಮಿಯಾದ ಜನರು ಹೊಂದಿದ್ದರು. ಹೀಗೆ ಇದು ಇವರ ಆರಂಭ ಕಾಲದ ಇಂಪಾರ್ಟೆಂಟ್ ಪೊಲಿಟಿಕಲ್ ಅರ್ಲಿ ಮೆಸೊಪೊಟೇಮಿಯನ್ಸ್. ಅಂದರೆ ಈ ಒಂದು ಪ್ರಾರಂಭದ ಕಾಲದ ಮೆಸೊಪೊಟೇಮಿಯನ್ನರ ಒಂದು ರಾಜಕೀಯ ಜೀವನ ಇದಾಗಿತ್ತು. ಸ್ಟೂಡೆಂಟ್ಸ್, ಈಗ ಈ ಒಂದು ಸಂದರ್ಭದಲ್ಲಿ ಮೆಸೊಪೊಟೇಮಿಯಾದ ಕಾಲದಲ್ಲಿ ಆಳ್ವಿಕೆ ಮಾಡಿದಂಥ ಒಬ್ಬ ಪ್ರಸಿದ್ಧನಾದ ದೊರೆ ಅಂತ ಹೇಳಿದ್ರೆ, ಈ ಪೊಲಿಟಿಕಲ್ ರಾಜಕೀಯ ಜೀವನದಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಪ್ರಸಿದ್ಧನಾದ ರಾಜನ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ಹಮ್ಮುರಾಬಿ ಎನ್ನುವನೊಬ್ಬ ಪ್ರಸಿದ್ಧನಾದ ದೊರೆ. ಅಂದರೆ ಅಮೋರೈಟ್ಸ್ ಆರ್ ಓಲ್ಡ್ ಬ್ಯಾಬಿಲೋನಿಯನ್ಸಲ್ಲಿ ಬರ್ತಾನೆ ಹಮ್ಮುರಾಬಿ. ಓಕೆ ಸ್ಟೂಡೆಂಟ್ಸ್, ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಲೆಸನ್ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.